ಹಾಯ್ ಹಲೋ ಮತ್ತೊಮ್ಮೆ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲಿಂದ ನಾನು ನಿಮ್ಮ ರಮೇಶ್ ಸರ್. ಸ್ನೇಹಿತರೆ, ಮರಿಬೇಡಿ, ಬಹಳ ಅತ್ಯುತ್ತಮವಾದಂತಹ ಪಠ್ಯಪುಸ್ತಕ ವಿಶ್ಲೇಷಣಾ ಸರಣಿ 7ನೇ ತರಗತಿ ಸಮಾಜ ವಿಜ್ಞಾನ ಮಾಡ್ತಾ ಇದ್ವಿ. ಇದೊಂಥರ ಸಮಗ್ರ ಪಾಠ ಮತ್ತು ಪ್ರಶ್ನೋತ್ತರ ವಿಶ್ಲೇಷಣೆ ನಿಮಗೋಸ್ಕರವಾಗಿ ರಮೇಶ್ ಸರ್ ಅತ್ಯುತ್ತಮವಾಗಿರ್ತಕ್ಕಂತಹ ಈ ಒಂದು ಪಠ್ಯಪುಸ್ತಕ ಸರಣಿಯನ್ನು ನಡೆಸ್ಕೊಡ್ತಾ ಇದ್ದೀನಿ. ಯಾರ್ಯಾರು ಇದುವರೆಗೂ ಕೂಡ ನಮ್ಮ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಬಾಳಿನಲ್ಲಿ ಒಂದು ಅತ್ಯುತ್ತಮವಾದ ಅವಕಾಶ ಅಂತ ಬರ್ತವೆ. ಆ ಅವಕಾಶಗಳನ್ನು ಬಳಸ್ಕೊಳ್ಳದೆ ಬಿಟ್ಬಿಟ್ರೆ ನಾವು ಅದರಿಂದ ವಂಚಿತರಾಗ್ತೀವಿ. ಮುಂದಿನ ಸುಂದರವಾದ ಬದುಕಿಗೆ ನಮ್ಮನ್ನು ವಂಚನೆ ಮಾಡ್ಕೊಂಡಂಗೆ ಆಗತ್ತೆ. ಹಾಗೆ ಹೇಳ್ತಾ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಾಳು ಬಂಗಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಪಾಠ ಯಾವುದು ಅಂಥೇಳಿ ನೋಡೋಣ. ಪಾಠ ನಿಮಗೆಲ್ಲ ಗೊತ್ತಿದೆ, 7ನೇ ತರಗತಿಯಲ್ಲಿ ಬರ್ತಕ್ಕಂಥ ಪೌರನೀತಿಯ ಪಾಠ, ಅಧ್ಯಾಯ 9, ಕೇಂದ್ರ ಸರ್ಕಾರ. ನಿಮಗೋಸ್ಕರವಾಗಿ ಹೇಳ್ಕೊಡ್ತಾ ಇದ್ದೀನಿ. ಸಿವಿಕ್ಸ್ ಸ್ಟಡಿನಲ್ಲಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಸೆಂಟ್ರಲ್ ಗವರ್ನೆನ್ಸ್ ಬಗ್ಗೆ ಇದರಲ್ಲಿ ನಾವು ಮಾತಾಡ್ತೀವಿ. ನೀವು ನೋಡ್ತಾ ಇರ್ತಕ್ಕಂಥದ್ದು ಇದು ಕೇಂದ್ರ ಸರ್ಕಾರದ ಆಗಿನ ಕಾಲದ ಹಳೆಯ ಬಿಲ್ಡಿಂಗ್ನ ಚಿತ್ರ. ಇದು ಪಾರ್ಲಿಮೆಂಟ್ನ ಒಂದು ಹಳೆಯ ಬಿಲ್ಡಿಂಗ್. ಇದು ಈಗ ಹೊಸ ಬಿಲ್ಡಿಂಗ್ ನಿಮಗೆ ನಿಮ್ಮ ಅನೇಕ ಗೂಗಲ್ ಸರ್ಚ್ಗಳಲ್ಲಿ ಸಿಗ್ತವೆ. ಬಟ್ ನಮ್ಮ ಪಠ್ಯಪುಸ್ತಕ ಏನು ಹೇಳುತ್ತೋ ಅದನ್ನು ಹೇಳಬೇಕು ಅನ್ನೋ ಆಸೆ ನಮಗೆ. ಹಾಗಾಗಿ ಈ ಒಂದು ಸಂಸತ್ ಭವನ ಏನಿದೆ ನಿಮಗೋಸ್ಕರವಾಗಿ ಅತ್ಯುತ್ತಮವಾದಂಥ ಒಂದು ವಿಚಾರಧಾರೆಗಳೊಂದಿಗೆ ಬರುತ್ತೆ. ಇದ್ರ ಬಗ್ಗೆನೂ ಕೂಡ ಮಾತಾಡ್ತೀನಿ. ಇದರ ವಾಸ್ತುಶಿಲ್ಪಿ ರಚನೆಕಾರ ಹ್ಯಾನ್ರಿ ಲುಟೆನ್ಸ್ ಅವ್ರ ಬಗ್ಗೆನೂ ಕೂಡ ನಿಮಗೆ ಹೇಳ್ತೀನಿ. ಬಟ್ ಈಗ ನಾವು ಮಾತಾಡೋಣ, ಕೇಂದ್ರ ಸರ್ಕಾರ ಅಂದರೆ ಏನು ಅಂತ. ಫಸ್ಟ್, ವಾಟ್ ಈಸ್ ಮೀನಿಂಗ್ ಆಫ್ ಸೆಂಟ್ರಲ್ ಗೌರ್ನಮೆಂಟ್ ಅಂತ. ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಏನು ಅಂತ ನೋಡಿ. ಭಾರತ ಅಂತ ಬಂದರೆ ನಮ್ಮದೊಂಥರ ಫೆಡರೇಷನಲ್ ಸಿಸ್ಟಮ್ಸ್. ಭಾರತ ಒಂದು ಒಕ್ಕೂಟ ವ್ಯವಸ್ಥೆಯ ಒಂದು ರಾಷ್ಟ್ರವಾಗಿ ಕಾಣ್ತೀವಿ ನಾವು. ಭಾರತದಲ್ಲಿ 28 ರಾಜ್ಯಗಳಿದೆ, 8 ಕೇಂದ್ರಾಡಳಿತ ಪ್ರದೇಶಗಳ ಒಂದು ಒಕ್ಕೂಟ. ಈ ಒಂದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಕ್ಕೂಟಕ್ಕಿರುವಂಥ ಒಂದು ಸರ್ಕಾರ ವ್ಯವಸ್ಥೆಯನ್ನೇ ನಾವು ಕೇಂದ್ರ ಸರ್ಕಾರ ಅಂತ ಕೂಡ ಕರಿತೀವಿ. 28 ರಾಜ್ಯಗಳಿಗೂ 8 ಕೇಂದ್ರಾಡಳಿತ ಪ್ರದೇಶಗಳಿಗೂ ಒಟ್ಟಾಗಿ ಇರತಕ್ಕಂಥ ಒಂದು ಸರ್ಕಾರದ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಅಂತ ಕರಿತೀವಿ. ಈ ಕೇಂದ್ರ ಸರ್ಕಾರದಲ್ಲಿ 3 ಅಂಗಗಳು ನಮಗೆ ಕಾಣ್ತವೆ. 3 ಅಂಗಗಳು ಅಂದರೆ, ಒಂದು ಶಾಸಕಾಂಗ, ವೆರಿ ಬೇಸ್ಮೆಂಟಲ್ಲಿ ಕೆಲಸ ಮಾಡುವಂತಹ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಒಂದು ಅಂಗ ಶಾಸಕಾಂಗ. ಉನ್ನತ ಮಟ್ಟದಲ್ಲಿ ಕಾರ್ಯಾಂಗ, ಅದಾದಮೇಲೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸೋ ಒಂದು ನ್ಯಾಯಾಂಗ. 3 ಅಂಗಗಳು ಕೇಂದ್ರ ಸರ್ಕಾರದ ಒಂದು ಪಾರ್ಟಲ್ಲಿ ನಮಗೆ ಬರ್ತವೆ. ಶಾಸಕಾಂಗ ಅಂದರೆ ಏನು ಮಾಡುತ್ತೆ ನೋಡಿ, ಇದು ಶಾಸನ ಅಥವಾ ಕಾನೂನನ್ನು ಮಾಡೋದು ಇದರ ಪ್ರಮುಖವಾಗಿರ್ತಕ್ಕಂಥ ಕರ್ತವ್ಯ. ಜೊತೆಗಿದು ಕಾರ್ಯಾಂಗದ ಮೇಲೆ ಹತೋಟಿ ಇಟ್ಟುಕೊಳ್ಳುವ ಕೆಲಸವನ್ನೂ ಕೂಡ ಮಾಡುತ್ತದೆ. ಈ ಪಾಯಿಂಟ್ ನಿಮಗೆ ತುಂಬ ಇಂಪಾರ್ಟೆಂಟ್. ಕಾನೂನುಗಳನ್ನು ರಚನೆ ಮಾಡುವುದು ಶಾಸಕಾಂಗ. ಯಾಕೆ ಅಂತಂದರೆ ಅಧಿವೇಶನಗಳನ್ನು ನಡೆಸುತ್ತೆ, ಅಧಿವೇಶನಗಳಲ್ಲಿ ಸಮಸ್ಯೆಗಳ ಮೇಲಿನ ಚರ್ಚೆ ಇಡುತ್ತೆ, ಚರ್ಚೆಗೆ ಪರಿಹಾರವಾಗಿ ಕಾನೂನುಗಳನ್ನು ರಚನೆ ಮಾಡುತ್ತೆ. ಕಾನೂನು ನಮಗೆ ಕೇಂದ್ರದ ಲೋಕಸಭೆ ರಾಜ್ಯಸಭೆಗಳಲ್ಲಿ ಪಾಸಾಗತ್ತೆ, ರಾಷ್ಟ್ರಪತಿ ಅಂಕಿತ ಆಗುತ್ತೆ, ಪುನಃ ಶಾಸಕಾಂಗದ ಮುಖಾಂತರ ಅನೌನ್ಸ್ಮೆಂಟ್ ಆಗತ್ತೆ. ಸೊ ಇದು ಕಾನೂನು ರಚನೆ ಮಾಡ್ತೀವಿ. ಜೊತೆಗೆ ಕಾರ್ಯಾಂಗದ ಮೇಲೆ ಹತೋಟಿ ಇಟ್ಟುಕೊಳ್ಳುವ ಕೆಲಸವನ್ನು ಮಾಡುವುದು ಕೂಡ ಶಾಸಕಾಂಗವೇ. ಇನ್ನು ಕಾರ್ಯಾಂಗ ಬಂದರೆ ಇದು ಶಾಸನಗಳನ್ನು ಆಡಳಿತದ ಮುಖಾಂತರ ಜಾರಿಗೆ ತರುವಂಥ ಒಂದು ಅಂಗ. ಇದು ಶಾಸನಗಳನ್ನು ಆಡಳಿತದ ಮುಖಾಂತರ ಕಾರ್ಯರೂಪಕ್ಕೆ ತರೋದು ಇದರ ಕೆಲಸ ಆಗಿರುತ್ತೆ. ಇನ್ನು ನ್ಯಾಯಾಂಗ ಬಂದರೆ ಕಾಮನ್, ಇದು ನ್ಯಾಯ ನಿರ್ಣಯ ಮಾಡುವಂಥ ಕೆಲಸವನ್ನು ಮಾಡುತ್ತೆ ನ್ಯಾಯಾಂಗ. ಹಾಗಾಗಿ ನ್ಯಾಯಾಂಗ ಸಂವಿಧಾನ ಮತ್ತು ಕಾನೂನುಗಳ ಬಗ್ಗೆ ಏನು ನಮ್ಮ ಶಾಸಕಾಂಗ ಕಾರ್ಯಾಂಗಗಳು ರೆಡಿ ಮಾಡ್ತವೋ ಅದರ ಮೇಲಿನ ಒಂದು ಸ್ಪಷ್ಟನೆ ಮತ್ತು ನಿರ್ಣಯಗಳನ್ನು ನೀಡುವಂತಹ ಒಂದು ವ್ಯಾಜ್ಯಗಳನ್ನು ಪರಿಹಾರ ಮಾಡುವಂತಹ ಕೆಲಸವನ್ನು ಈ ನ್ಯಾಯಾಂಗ ಕೂಡ ಮಾಡುತ್ತೆ. ಇನ್ನು ನಮಗೆ ಕೇಂದ್ರ ಶಾಸಕಾಂಗಕ್ಕೆ ಬರೋಣ. ಏನಂಗಂದರೆ, ಈಗ ನಮಗೆ ಸೆಂಟ್ರಲ್ ಲೆಜಿಸ್ಲೇಟಿವ್ಸಲ್ಲಿ ಬಹಳ ಅತ್ಯುತ್ತಮವಾದ ವಿಚಾರ ಅಂತಂದರೆ ಇದನ್ನು ನಾವು ಸಂಸತ್, ಪಾರ್ಲಿಮೆಂಟ್ ಅನ್ನೋ ಪದಗಳನ್ನು ಬಳಸ್ತೀವಿ. ಸಂಸತ್ ಅಥವಾ ಪಾರ್ಲಿಮೆಂಟ್ ಅಂತ. ಇದು ಭಾರತದ ಸಂಸತ್ ರಾಷ್ಟ್ರಪತಿ ಮತ್ತು 2 ಸದನಗಳನ್ನು ಬೈಕ್ಯಾಮರಲ್ ಅಂತ ಏನು ಕರಿತೀವಿ, ಹಾಗೆ
ರಾಷ್ಟ್ರಪತಿ ಮತ್ತು ಅದರ ಜೊತೆಗೆ 2 ಸದನಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಇರುತ್ತೆ. 2 ಸದನಗಳು ಅಂದರೆ ನಿಮ್ಗೆ ಹೇಳಿದೆ, ನಮಗೆ ಕೆಳಮಟ್ಟದಲ್ಲಿ ಲೋಕಸಭೆ, ಅದರ ಮೇಲ್ಮಟ್ಟದಲ್ಲಿ ಹಿರಿಯರ ಸಭೆ ಅಂತ ಕರೆಸ್ಕೊಳ್ಳೋ ರಾಜ್ಯಸಭೆ ಇರುತ್ತೆ. ಇವೆರಡೂ ಮತ್ತೆ ಇದಕ್ಕೆ ಇಡೀ ಅಧ್ಯಕ್ಷರಾಗಿ ರಾಷ್ಟ್ರಪತಿಗಳು ಇರ್ತಾರೆ. ಹೀಗೆ ರಾಷ್ಟ್ರಪತಿ ಜೊತೆಗೆ 2 ಅಂಗಗಳನ್ನು ಒಳಗೊಂಡು ಇರುವಂತಹ ವ್ಯವಸ್ಥೆಯನ್ನು ನಾವು ಶಾಸಕಾಂಗ ಅಂತ ಕರೆಯುತ್ತೀವಿ. ಅದಕ್ಕಾಗಿ ಒಂದು ಬಿಲ್ಡಿಂಗ್, ಒಂದು ಕಟ್ಟಡ, ಅದನ್ನು ಸಂಸತ್ ಭವನ ಅಥವಾ ಪಾರ್ಲಿಮೆಂಟ್ ಭವನ ಅಂತ ಕೂಡ ಇದನ್ನು ಕರಿತೀವಿ. ಇಲ್ಲಿ ಸಂಸತ್ನ ಎಲ್ಲ ಸದಸ್ಯರು ಚರ್ಚೆ ನಡೆಸ್ತಾರೆ, ಇಡೀ ದೇಶಕ್ಕೆ ಅನ್ವಯವಾಗುವ ಶಾಸನಗಳನ್ನು ರೂಪಿಸ್ತಾರೆ. ಹಂಗಾರೆ ಶಾಸಕಾಂಗದಲ್ಲಿ ಕೆಳಮನೆ ಆಗಿರ್ತಕ್ಕಂಥ ಲೋಕಸಭೆ ಹೇಗೆ ರೆಡಿ ಆಗುತ್ತೆ? ಓಕೆ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತೇನು ಕರಿತೀವಿ, ಈ ಲೋಕಸಭೆ ಹೆಂಗೆ ರೆಡಿ ಆಗುತ್ತೆ ಅಂತ. ಹೆಂಗೆ ರೆಡಿ ಆಗುತ್ತೆ ಅಂತಂದರೆ, ಲೋಕಸಭೆ ಸಂಸತ್ತಿನ ಕೆಳಮನೆ ಆಗಿರ್ತದೆ. ಸುಮಾರು 18 ವರ್ಷಕ್ಕೆ ಮೇಲ್ಪಟ್ಟಂತಹ ಭಾರತದ ಪ್ರಜೆಗಳು, ನೆನ್ಪಿಟ್ಕೊಳ್ಳಿ, 18 ವರ್ಷಕ್ಕೆ ಮೇಲ್ಪಟ್ಟ ಭಾರತದ ಪ್ರಜೆಗಳು ತಮಗೆ ಅಭ್ಯರ್ಥಿಗಳನ್ನು ಚುನಾವಣೆಯಲ್ಲಿ ಎಲೆಕ್ಟ್ ಮಾಡ್ತಾರೆ. ಹೀಗೆ ಎಲೆಕ್ಟ್ ಮಾಡುವಂಥವರೆಲ್ಲ ಲೋಕಸಭೆಯ ಸದಸ್ಯರು ಆಗ್ತಾರೆ. ಹಾಗೆ ಭಾರತದ ಲೋಕಸಭೆಯ ಗರಿಷ್ಠ ಸಂಖ್ಯೆ ಹೇಳ್ತಾ ಇದ್ದೀನಿ, ಗರಿಷ್ಠ ಸಂಖ್ಯೆ 552 ಇದೆ. ಇನ್ನೂ 552 ಸದಸ್ಯರು ನಮ್ಮಲ್ಲಿ ಆಯ್ಕೆ ಆಗಿಲ್ಲ. ಇನ್ನೂ ನಮ್ಮಲ್ಲಿ ಭಾಳಷ್ಟು ಭಾಗಗಳಿದ್ದಾವೆ. ಅವೆಲ್ಲ ಸೇರ್ಪಡೆಗೊಂಡು ಹೊಸ ಪುನರ್ರಚನೆ ಆದಮೇಲೆ 552 ಗರಿಷ್ಠ ಸಂಖ್ಯೆ ನಾವು ಮುಟ್ತೀವಿ. ಹಾಗಾದರೆ ಲೋಕಸಭಾ ಸದಸ್ಯರಿಗೆ ಅವನು ಆಗಬೇಕು, ನಾನು ಲೋಕಸಭೆಗೆ ಸದಸ್ಯ ಅಂದರೆ ಅವ್ನಿಗೆ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಅರ್ಹತೆಗಳಿರಬೇಕು, ಅದರ ಸದಸ್ಯರು ಹೇಗಿರಬೇಕು ಅನ್ನೋದ್ರ ಬಗ್ಗೆ ನೋಡಿ. ಲೋಕಸಭಾ ಸದಸ್ಯರ ಅಧಿಕಾವಧಿ ಒಂದು ಸಾರಿ ಒಂದು ಚುನಾವಣೆ ಗೆದ್ದು ಬಂದ ಅಂದರೆ ಅವ್ನಿಗೆ 5 ವರ್ಷ ಇರುತ್ತೆ. ಹಾಗಾಗಿ ಲೋಕಸಭೆ ಸದಸ್ಯರು ಬಯಸಿದಷ್ಟು ಸಲ ಚುನಾವಣೆಗಳಲ್ಲಿ ಸ್ಪರ್ಧಿಸೋ ಅವಕಾಶ ಇದೆ. ನೀನು 1 ಬಾರಿ ಸ್ಪರ್ಧಿಸಿದೆಯಾ ಸಾಕು, 2ನೇ ಬಾರಿ ಬೇಡ ಅಂತೇನಿಲ್ಲ. ಅವ್ನಿಗೆ ಎಷ್ಟು ಬಾರಿ ಅಗತ್ಯ ಇರುತ್ತೋ ಅಷ್ಟು ಬಾರಿಯೂ ಕೂಡ ಆತ ಲೋಕಸಭೆಯ ಸದಸ್ಯನಾಗಲಿಕ್ಕೆ ಅರ್ಹತೆ ಇದೆ. ಅವನು ಚುನಾವಣೆಗೆ ನಿಲ್ಬೋದು. ಆದರೆ ಒಂದು ಸರಿ ಚುನಾವಣೆ ಗೆದ್ದ ಮೇಲೆ ಅವನಿಗೆ ಅಧಿಕಾರಾವಧಿ 5 ವರ್ಷ ಮಾತ್ರ. 5 ವರ್ಷ ಮುಗಿದ ಮೇಲೆ ಲೋಕಸಭೆ ವಿಸರ್ಜನೆ ಆಗುತ್ತೆ, ಅವನ ಸದಸ್ಯತ್ವ ಕ್ಲೋಸ್ ಆಗುತ್ತೆ. ಪುನಃ ಎಲೆಕ್ಷನ್ಸಲ್ಲಿ ಆತ ಪಾರ್ಟಿಸಿಪೇಟ್ ಮಾಡಿ ಗೆಲ್ಲಬೇಕಾಗತ್ತೆ. ಹಾಗಾದ್ರೆ ಗೆಲ್ಲಬೇಕು ಅಂದರೆ ಅವನಿಗೊಂದಿಷ್ಟು ಅರ್ಹತೆಗಳು ಬೇಕಲ್ಲ. ಅರ್ಹತೆಗಳಾಗಬೇಕು ಅಂತಂದರೆ ಲೋಕಸಭಾ ಸದಸ್ಯರಾಗೋರು ಭಾರತದ ಪ್ರಜೆಯಾಗಿರಬೇಕು. ಇದು ಎಕ್ಸಾಕ್ಟ್ಲಿ ನಮ್ಮಲ್ಲಿ ಅವನೊಬ್ಬ ಇಂಡಿಯನ್ ಆಗಿರಬೇಕು, ಭಾರತೀಯ ಹಕ್ಕುಗಳನ್ನು ಅವನು ಪಾಲನೆ ಮಾಡಿರಬೇಕು, ಭಾರತದ ಈ ಒಂದು ಅರ್ಹತೆಯನ್ನು ಆತ ಪಡ್ಕೊಂಡಿರಬೇಕು. ವಿದೇಶದವನು ಒಂದು 15 ದಿವಸ ಇಲ್ಲಿ ಬಂದಿದ್ದಾನೆ, ಅವತ್ತು ಚುನಾವಣೆ ಇದೆ, ಅವನು ಭಾಗವಹಿಸ್ತಾನೆ ಅಂದರೆ ಇಲ್ಲ. ನಮ್ಮ ದೇಶಕ್ಕೆ ಯಾರೋ ವಿಸಿಟ್ ಮಾಡಿದ್ದಾನೆ, ಅವನು ನಿಲ್ತಾನ ಅಂದರೆ ಇಲ್ಲ. ಭಾರತೀಯ ಸದಸ್ಯತ್ವ, ನಾಗರಿಕ ಸದಸ್ಯತ್ವವನ್ನು ಪಡ್ಕೊಂಡಿದ್ರೆ ಮಾತ್ರ ಅವನು ಈ ಒಂದು ಚುನಾವಣೆಗೆ ಭಾಗವಹಿಸ್ತಾನೆ. ಕನಿಷ್ಠ 25 ವರ್ಷ, ಗರಿಷ್ಠ ಅಂತೂ ಇರಲ್ಲ. ಅವನು ಎಷ್ಟು ವರ್ಷದಲ್ಲಾದರೂ ಎಲೆಕ್ಷನ್ಸ್ನ ಅವನು ಕಂಡಕ್ಟಲ್ಲಿ ಪಾರ್ಟ್ ಮಾಡ್ಬೋದು, ಎಲೆಕ್ಟ್ ಆಗ್ಬೋದು. ನ್ಯಾಯಾಲಯದಿಂದ ಈತ ಜೈಲು ಶಿಕ್ಷೆಗೆ ಒಳಗಾಗಿರಬಾರ್ದು ಅಂದರೆ ಅಟ್ ಪ್ರೆಸೆಂಟ್ ಅವನು ಜೈಲು ಶಿಕ್ಷೆಯಲ್ಲಿ ಇರೋಂಗಿಲ್ಲ. ಅವನೊಬ್ಬ ಆರೋಪಿ ಅಂತೇಳಿ ಇರೋಂಗಿಲ್ಲ. ಅವನು ಜೈಲು ಶಿಕ್ಷೆ ಅನುಭವಿಸಿ, ಆ ಕೋರ್ಟ್ ತೀರ್ಮಾನ ಕೊಟ್ಟಂಥವುಗಳನ್ನೆಲ್ಲ ಅನುಭವಿಸಿ ಪುನಃ ಸ್ವತಂತ್ರನಾದ ಮೇಲೆ, ಅವನು ಒಳ್ಳೆಯ ವ್ಯಕ್ತಿ ಆದಮೇಲೆ ಪುನಃ ಅವನು ಲೋಕಸಭೆಗೆ ಬರ್ಬೋದಾ ಅಂದರೆ ಎಸ್, ಬರ್ಬೋದು, ಅವಕಾಶ ಇದೆ. ಆದರೆ ಆರೋಪಿಯಾಗಿದ್ದುಕೊಂಡು ಕೋರ್ಟ್ ಆರೋಪಿ ಅಂತ ಅವನು ತೀರ್ಮಾನ ಮಾಡಿ ಅವನು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾನೆ ಅಂದರೆ ಅವನಿಗಿಲ್ಲ ಅರ್ಹತೆ ಇರಲ್ಲ. ಇನ್ನು ಅವರು ದಿವಾಳಿ ಆಗಿರಬಾರ್ದು. ದಿವಾಳಿ ಅಂತಂದರೆ ಅವನು ಆರ್ಥಿಕವಾಗಿ ಎಲ್ಲವನ್ನ ಕಳ್ಕೊಂಡವನು ಆಗಿರಬಾರ್ದು ಅನ್ನೋದು ಕೂಡ ಇರುತ್ತೆ. ನೆಕ್ಸ್ಟ್ ಬರ್ತೀವಿ, ಲೋಕಸಭಾ ಅಧ್ಯಕ್ಷರು ಹೆಂಗೆ ಸೆಲೆಕ್ಟ್ ಆಗ್ತಾರೆ ಅಂತ. ಲೋಕಸಭಾ ಅಧ್ಯಕ್ಷರು ಈಗ ಪ್ರಸ್ತುತ ನೀವು ಏನಾದರೂ ಟಿ ವಿನಲ್ಲಿ ನೋಡ್ತಾ ಇದ್ದರೆ ಸ್ಪೀಕರ್ ಸ್ಥಾನವನ್ನು ಅಲಂಕಾರ ಮಾಡಿರೋದು ಓಂ ಬಿರ್ಲಾ ಅವರು. 2019 ಗೌರ್ನಮೆಂಟಲ್ಲಿ ಇವ್ರನ್ನ ಲೋಕಸಭಾ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಸ್ಪೀಕರ್ ಆಗಿ ಆಯ್ಕೆ ಮಾಡೋದ್ರಿಂದ ಪ್ರಸ್ತುತ ಈಗ ಓಂ ಬಿರ್ಲಾ ಅವರು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾದರೆ ಲೋಕಸಭಾ ಅಧ್ಯಕ್ಷರ ಅಧಿಕಾರ ಮತ್ತು ಕರ್ತವ್ಯಗಳು ಹೇಗಿರುತ್ತೆ ಅಂತ. ಸದನದಲ್ಲಿ ಚರ್ಚಿಸಬಹುದಾದ ವಿಷಯಗಳನ್ನು ತೀರ್ಮಾನಿಸುವ ಕೆಲಸ ಇವ್ರದ್ದು. ಇನ್ನು ಸದನದಲ್ಲಿ ಶಿಸ್ತು, ಶಾಂತಿ ಮತ್ತು ಸಂಯಮಗಳನ್ನು ಕಾಪಾಡುವ ಕೆಲಸವೂ ಕೂಡ ಇವ್ರದ್ದೇ. ಮತ್ತು ಅಲ್ಲಿ ತಂದಿರುವ ಪ್ರಶ್ನೆ, ಮಾಡ್ತಾ ಇರುವ ಚರ್ಚೆ, ಇವೆರಡೂ ಕೂಡ ಸರಿಯಾದ ದಿಕ್ಕಿನಲ್ಲಿ ನಡೆಯೋ ಹಾಗೆ ಇಡೀ ಸದನವನ್ನು ಕಂಟ್ರೋಲ್ ಮಾಡಿಕೊಂಡು ನಿರ್ಣಯವನ್ನು ತೆಗೆದುಕೊಳ್ಬೇಕು.
ಇವರು ಯಾವುದೇ ಪಕ್ಷದಿಂದ ಆಯ್ಕೆಯಾಗಿ ಬಂದಿದ್ದರೂ ಕೂಡ ಇಲ್ಲಿ ಲೋಕಸಭಾ ಸ್ಪೀಕರ್ ಸ್ಥಾನದ ಮೇಲೆ ಕೂತ ಮೇಲೆ ಎಲ್ಲರನ್ನ ಸಮಾನವಾಗಿ ಕಾಣಬೇಕು. ಯಾವುದೋ ಒಂದು ಪಾರ್ಟಿಗೆ ಫೇವರ್ ಆಗಿ ಇವರು ಕೆಲಸ ಮಾಡೋ ಹಾಗಿಲ್ಲ. ಎಲ್ಲರನ್ನ ಸಮಾನ ರೀತಿಯಲ್ಲಿ ಕಾಣುವಂಥ ಒಬ್ಬ ಹಿರಿಯ ಮನುಷ್ಯನಾಗಿ, ಮನೆಯ ಯಜಮಾನನಾಗಿ ಇವನು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬರ್ತೀವಿ ರಾಜ್ಯಸಭೆ ವಿಚಾರ. ರಾಜ್ಯಸಭೆ ಅಂದರೆ ಸಂಸತ್ತಿನ ಒಂದು ಮೇಲ್ಮನೆ, ಹಿರಿಯರ ಸಭೆ ಅಂತ ಕರೀತಾರೆ. ಇಲ್ಲಿ ಸಾಮಾನ್ಯವಾಗಿ ಇದರ ಗರಿಷ್ಠ ಸಂಖ್ಯೆ 250 ಇದೆ. ಆದರೆ ಇವರು ಪ್ರಜೆಗಳಿಂದ ನೇರವಾಗಿ ಆಯ್ಕೆ ಆಗಲ್ಲ. ಲೋಕಸಭೆಗಾದರೆ 18 ವರ್ಷ ವಯಸ್ಸಿನ ಭಾರತೀಯ ಪ್ರಜೆಗಳಿಂದ ಆಯ್ಕೆ ಆಗ್ತಾರೆ. ಬಟ್ ರಾಜ್ಯಸಭೆಗೆ ಪ್ರಜೆಗಳಿಂದ ನೇರ ಆಯ್ಕೆ ಆಗಲ್ಲ. ಅದರಲ್ಲಿ 238 ಸದಸ್ಯರನ್ನು ಎಲ್ಲ ರಾಜ್ಯಗಳಲ್ಲಿರೋ ವಿಧಾನಸಭಾ ಸದಸ್ಯರು, ನಾವು ಏನು ಇಲ್ಲಿ MLAಗಳನ್ನು ಆಯ್ಕೆ ಮಾಡ್ತೀವಿ, ಆ MLAಗಳು ಈ ಒಂದು ರಾಜ್ಯಸಭಾ ಸದಸ್ಯರನ್ನು ಆಯ್ಕೆ ಮಾಡ್ತಾರೆ. ಇನ್ನು ಉಳಿದ 12 ಜನ ಅಂದ್ರೆ ರಾಷ್ಟ್ರಪತಿ ಹಲವಾರು ರಂಗಗಳಲ್ಲಿ ಸಾಧನೆ ಮಾಡಿದ ಜನರನ್ನ 12 ಸದಸ್ಯರನ್ನು ಆಯ್ಕೆ ಮಾಡ್ತಾರೆ. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಕ್ರೀಡೆ, ಈ ಥರದ ಅನೇಕ ರಂಗಗಳಲ್ಲಿ ಸಾಧನೆ ಮಾಡಿದಂಥವ್ರನ್ನ ರಾಷ್ಟ್ರಪತಿ ನೇರವಾಗಿ ನಾಮಿನೇಷನ್ ಮಾಡಿ ಅವರಿಗೆ ರಾಜ್ಯಸಭಾ ಅರ್ಹತೆಯನ್ನು ಕೊಡ್ತಾರೆ. ಈಗ ನಾವು ಬರ್ತೀವಿ ರಾಜ್ಯಸಭಾ ಸದಸ್ಯರ ವಿಚಾರದಲ್ಲಿ. ರಾಜ್ಯಸಭಾ ಸದಸ್ಯರು ಅವನು ಸದಸ್ಯರಾಗೋರಿಗೆ ಕನಿಷ್ಠ 30 ವರ್ಷ. ನೋಡಿ, ಲೋಕಸಭೆನಲ್ಲಾದರೆ ಅವನಿಗೆ ಕನಿಷ್ಠ 25 ಆಗಿರಬೇಕು. ರಾಜ್ಯಸಭೆಗೆ ಬರ್ತಾನಂದರೆ ಅವನಿಗೆ 30 ವರ್ಷ ಆಗಿರಬೇಕು. ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ 6 ವರ್ಷ ಇರುತ್ತೆ. ಅಲ್ಲ 5 ವರ್ಷ, ಇಲ್ಲಿ 6 ವರ್ಷ. ಬಟ್ ಇದು ಸಡನ್ನಾಗಿ ಒಂದೇ ಸರಿಗೆ ಲೋಕಸಭೆ ಥರ ಇದು ಡಿಸಾಲ್ವ್ ಆಗಲ್ಲ, ಹಂತ ಹಂತವಾಗಿ ಡಿಸಾಲ್ವ್ ಮಾಡ್ತಾ ಬರ್ತಾರೆ. ಭಾರತದ ಉಪರಾಷ್ಟ್ರಪತಿಯಾಗಿದ್ದವರೇ ರಾಜ್ಯಸಭೆಯ ಸಭಾಧ್ಯಕ್ಷರಾಗಿರ್ತಾರೆ. ನೋಡಿ, ಅಲ್ಲಿ ಲೋಕಸಭೆಯ ಮೆಂಬರ್ಸ್ಗಳಲ್ಲಿ ಒಬ್ಬರನ್ನ ಸ್ಪೀಕರಾಗಿ ಮಾಡ್ತಾರೆ. ಬಟ್ ಇಲ್ಲಿ ರಾಜ್ಯಸಭೆಯಲ್ಲಿ ಸಭಾಧ್ಯಕ್ಷರಾಗಬೇಕು ಅಂತಂದರೆ ಭಾರತದ ಉಪರಾಷ್ಟ್ರಪತಿಯಾಗಿ ಇದ್ದವ್ರು ಯಾರೋ ಅವರೇ ರಾಜ್ಯಸಭೆಗೂ ಸಭಾಧ್ಯಕ್ಷರಾಗಿರ್ತಾರೆ. ಇನ್ನು ಸಂಸತ್ ಸದಸ್ಯರಲ್ಲಿರ್ತಕ್ಕಂಥ ಹಕ್ಕುಗಳನ್ನು ನೋಡೋದಾದರೆ ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರನ್ನ ನಾವು MP, ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಕರಿತೀವಿ. ಇವರು ಸಂಸತ್ತಿನೊಳಗೆ ಇವ್ರಿಗೊಂದು ವಾಕ್ ಸ್ವಾತಂತ್ರ್ಯ ಇರುತ್ತೆ. ತಮ್ಮ ಪ್ರಶ್ನೆಗಳನ್ನು ಮುಂದಿಡುವ, ಚರ್ಚೆ ಮಾಡುವ ಮತ್ತು ಆಡಳಿತ ಪಕ್ಷವನ್ನು ಚರ್ಚೆಯಲ್ಲಿ ಇಳಿಸುವ, ವಿರೋಧ ಪಕ್ಷವಾಗಿ ಅದನ್ನು ವಿರೋಧಿಸುವ ಒಂದು ರೀತಿ ವಾಕ್ ಸ್ವಾತಂತ್ರ್ಯ ಇದೆ. ಹೀಗೆ ಸ್ವಾತಂತ್ರ್ಯ ಇರೋ ಸಂದರ್ಭದಲ್ಲಿ ನೇರ ಚರ್ಚೆ ಮಾಡ್ತವೆ. ಇವರ ಚರ್ಚೆ ಭಾಷೆ ಮಿತಿಮೀರಿ ಒಂದು ಸಾರಿ ಲೋಕಲ್ ಲೆವೆಲಿಗೆ ಇಳಿಬಿಡುತ್ತೆ. ನೀನು ಯಾವನ್ ಹೋಗಲ್ಲೇ ಅನ್ನೋ ಲೆವೆಲ್ಗೂ ಬಂದ್ಬಿಡುತ್ತೆ. ಅದು ಅವರ ಒಂದು ಕಂಟ್ರೋಲ್ ಮೀರಿದಂಥ ವರ್ತನೆ. ಅದು ಹೀಗೆಲ್ಲ ಆದಾಗ ಸಂಸತ್ನ ಒಳಗೆ ನೀಡುವ ಈ ಥರದ ಅಭಿಪ್ರಾಯವನ್ನು ಇವನು ನನಗೆ ಹೋಗಲ್ಲೇ ಅಂದ ಅಂಥೇಳಿ ನೀವು ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವಂತಿಲ್ಲ. ಅದು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಆ ವರ್ತನೆ ಒಂದು ಸಾರಿ ಮಿತಿಮೀರಿ ಹೋದ ಆ ಥರ ಮಾಡಬಾರ್ದು. ಬೈ ಚಾನ್ಸ್ ಹಂಗಾದರೆ ಅವನು ಅಥವಾ ನಾನು ಹೀಗೆ ಸಹಿ ಅಂತ ವಾದ ಮಾಡಿದ್ರೆ ಅದನ್ನೆಲ್ಲ ನೀವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋಕ್ಕಲ್ಲ. ಅಲ್ಲಿ ರಾಜ್ಯಸಭಾ ಅಧ್ಯಕ್ಷರು ಇರ್ತಾರೆ, ಆ ಅಧ್ಯಕ್ಷರಿಗೆ ನೀವು ಮನವಿಯನ್ನು ಸಲ್ಲಿಸ್ಬೋದು. ಇನ್ನು ಪ್ರತಿಪಕ್ಷ ನಾಯಕರಾಗಿ ಏನು ಪಾತ್ರ ಮತ್ತು ಕಾರ್ಯ ಇರುತ್ತೆ ಅಂತ. ಈಗ ಆಡಳಿತ ಸರ್ಕಾರ ಏನಾದರೂ ತಪ್ಪುಗಳನ್ನು ಎಸಗಿದರೆ ಅವುಗಳನ್ನು ಹೇಳತಕ್ಕಂಥ, ಗಮನ ಸೆಳೆಯುವಂಥ, ಎತ್ತಿ ತೋರಿಸುವಂಥ ಕೆಲಸ ಪ್ರತಿಪಕ್ಷದಲ್ಲಾಗಿರುತ್ತೆ. ಈಗ ದೇಶದ ಪ್ರಧಾನಿಗೆ ಎಷ್ಟು ಮಾನ್ಯತೆ ಇರುತ್ತೋ ಅಷ್ಟೇ ಪ್ರತಿಪಕ್ಷದ ನಾಯಕನಿಗೂ ಕೂಡ ಅಷ್ಟೇ ಮಾನ್ಯತೆ ಇರುತ್ತೆ. ರಾಜ್ಯದ ಮುಖ್ಯಮಂತ್ರಿಗೆ ಎಷ್ಟು ಸೌಲಭ್ಯಗಳು, ಅವಕಾಶಗಳು, ಘನತೆಗಳಿರ್ತವೋ ಹಾಗೆ ವಿರೋಧ ಪಕ್ಷದ ನಾಯಕನಿಗೂ ಕೂಡ ಇಲ್ಲಿ ಅಷ್ಟೇ ಘನತೆ, ಮರ್ಯಾದೆಗಳು ಇರ್ತವೆ. ಯಾಕೆಂದರೆ ಇಬ್ಬರಿಗೂ ಸಮಾನವಾದ ಸ್ಥಾನಮಾನ ಇರ್ತದೆ. ಅಲ್ಲಿ ಸರ್ಕಾರದ ನೀತಿಗಳನ್ನು ಪರಾಮರ್ಶಿಸೋದು, ಸರ್ಕಾರ ಮತ್ತು ಮಂತ್ರಿಮಂಡಲ ಹಾಗೂ ಅಧಿಕಾರಿಗಳ ನಡುವೆ ಈ ಚರ್ಚೆಯನ್ನು ಮಾಡಿಬಿಟ್ಟು ಅವ್ರನ್ನ ತರ್ಕಕ್ಕೆ ಸಿಲುಕಿಸಿ ಎಚ್ಚರಗೊಳಿಸುವಂಥ ಪ್ರಯತ್ನ ಮಾಡುತ್ತೆ. ಪ್ರತಿಪಕ್ಷದ ನಾಯಕರಿಗೂ ಕೂಡ ಗೌರವಾನ್ವಿತ ಸ್ಥಾನ ಕೊಡೋದು ಇಲ್ಲಿ ಕಾಮನ್ನಾಗಿ ನಾವು ನೋಡ್ತಕ್ಕಂಥ ಪ್ಯಾಟ್ರನ್ಸ್. ಇನ್ನು ಸಂಸತ್ತಿನ ಅಧಿಕಾರ ಮತ್ತು ಕಾರ್ಯಗಳ ವಿಚಾರಕ್ಕೆ ಬಂದರೆ ಸಂಸತ್ತಿನಲ್ಲಿ ಮುಖ್ಯವಾದಂಥ ಕೆಲವು ಅಧಿಕಾರ ಕಾರ್ಯಗಳು ಕಂಡುಬರ್ತವೆ. ಅದರಲ್ಲಿ ಶಾಸನೀಯ ಅಧಿಕಾರ ಅಂತ ಕರಿತೀವಿ. ಸಂಸತ್ತಿನ ಮುಖ್ಯ ಕಾರ್ಯನೇ ಅದು, ಶಾಸನಗಳನ್ನು ರಚಿಸೋದು. ಅವಶ್ಯವಿದ್ದಲ್ಲಿ ಈ ಹಿಂದೆ ರಚನೆಯಾದಂಥ ಶಾಸನವನ್ನು ತಿದ್ದುಪಡಿ ಕೂಡ ಮಾಡ್ಬೋದು, ರಚನೆ ಮಾಡ್ಬೋದು ಅಥವಾ ಶಾಸನಗಳನ್ನು ತಿದ್ದುಪಡಿ ಮಾಡ್ಬೋದು.
ಮತ್ತು ಇದನ್ನು ರದ್ದುಪಡಿಸುವ ಅವಕಾಶವೂ ಕೂಡ ಇರುತ್ತೆ. ಈ ಹಿಂದೆ ಮಾಡಿರುವ ಶಾಸನ ಅಟ್ ಪ್ರೆಸೆಂಟಿಗೆ ಅದು ಯಾಕೋ ಸೂಟಬಲ್ ಆಗ್ತಾ ಇಲ್ಲ ಅಂದರೆ ಅದನ್ನು ರದ್ದು ಮಾಡೋ ಅವಕಾಶ ಕೂಡ ಇರುತ್ತೆ. ಮುಖ್ಯವಾಗಿ ಕೇಂದ್ರದ ಮಂತ್ರಿಮಂಡಲವನ್ನು ಪ್ರಧಾನಮಂತ್ರಿಯನ್ನು ಒಳಗೊಂಡಂತೆ ನಾವು ನೋಡೋದಾದರೆ ಪೂರ್ತಿ ನಿಯಂತ್ರಣವನ್ನು ಇಟ್ಕೊಳ್ಳೋದು ಇಲ್ಲೊಂದು ಕೆಲಸವಾಗಿ ನಿರ್ವಹಣೆ ಆಗುತ್ತೆ. ಒಂದು ವೇಳೆ ವರ್ತನೆ ಮತ್ತು ನೀತಿಗಳು ಅಸಮಾಧಾನವಾಗಿದ್ದರೆ ಬಹುಮತದಿಂದ ಮಂತ್ರಿಮಂಡಲವನ್ನು ವಜಾ ಮಾಡಿ ಅದರಲ್ಲೂ ಸಹ ಸಂಸತ್ತಿನ ಪ್ರಮುಖ ಅಧಿಕಾರವನ್ನು ಈ ಶಾಸನೀಯ ಅಧಿಕಾರದಲ್ಲಿ ನಾವು ನೋಡ್ಬೋದು. ಇನ್ನು ದೇಶಕ್ಕೆ ಸಂಬಂಧಪಟ್ಟಂಥ ಫೈನಾನ್ಸ್ ಹಣಕಾಸು ಅಧಿಕಾರ ಹೆಂಗಿರುತ್ತೆ ಅಂತ, ಹಣಕಾಸಿನ ವಿಧೇಯಕವನ್ನು ಬಿಲ್ಲನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸ್ತಾರೆ. ಇದು ಪ್ಯೂರ್ಲಿ ಎಕನಾಮಿಕಲಿಗೆ ಸಂಬಂಧಪಟ್ಟದ್ದು. ದೇಶದ ಹಣಕಾಸು ವ್ಯವಸ್ಥೆ ವಿಚಾರವನ್ನು ಕೇವಲ ಲೋಕಸಭೆಯಲ್ಲಿ ಮಾತ್ರ, ಅದನ್ನು ರಾಜ್ಯಸಭೆಗೆ ಸ್ಪೀಕರ್ಗೆ ಇದಕ್ಕೆ ರಾಷ್ಟ್ರಪತಿಗೆ ಅವ್ರಿಗೆಲ್ಲ ಓಲೈಕೆ ಮಾಡುವಂಥ ವಿಚಾರ ಏನಿಲ್ಲ. ಇದು ಕೇವಲ ಲೋಕಸಭೆಯಲ್ಲೇ ಹಣಕಾಸಿನ ಮಸೂದೆ ಮಂಡಿಸ್ತಾರೆ. ಸಂಸತ್ತಿನ ಒಪ್ಪಿಗೆ ಇಲ್ಲದೆ ಸರ್ಕಾರ ಯಾವುದೇ ತೆರಿಗೆಯನ್ನು ಸಂಗ್ರಹಿಸೋದಾಗಲಿ ಅಥವಾ ಯಾವುದೇ ರೀತಿಯ ವೆಚ್ಚವನ್ನು ಮಾಡೋದಾಗಲಿ ಅಥವಾ ಯಾವುದೇ ರೀತಿಯಲ್ಲೂ ಕೂಡ ದೇಶದ ಹಣಕಾಸನ್ನು ಒಂದು ರೀತಿ ಉಡಾಫೆಯಲ್ಲಿ ಹಾಳು ಮಾಡುವಂಥ ಅಧಿಕಾರ ಇಲ್ಲ. ದೇಶದ ಹಣಕಾಸಿನ ವ್ಯವಸ್ಥೆ ಮೇಲೆ ಸಂಸತ್ತಿಗೆ ಸಂಪೂರ್ಣ ನಿಯಂತ್ರಣ ಇದೆ. ಅದನ್ನು ನಿಯಂತ್ರಣ ರೀತಿಯಲ್ಲೇ ಅವರು ಅದನ್ನು ಚರ್ಚೆ ಮಾಡಿ ಬಿಲ್ಗಳನ್ನು ಪಾಸ್ ಮಾಡಿಕೊಂಡು ಅದನ್ನು ಇವರಲ್ಲಿ ಬಳಸ್ಕೋಬೇಕಾಗತ್ತೆ. ಇನ್ನು ಆಡಳಿತಕ್ಕೆ ಸಂಬಂಧಪಟ್ಟ ಅಧಿಕಾರಗಳನ್ನು ನೀವು ನೋಡೋದಾದರೆ ಸಂಸತ್ತಲ್ಲಿ ಸದಸ್ಯರು ಕೇಳೋ ಪ್ರಶ್ನೆಗಳಿಗೆ ಆಯಾ ಖಾತೆಯನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಮಂತ್ರಿಗಳೇ ಅದಕ್ಕೆ ಜವಾಬ್ದಾರಿಗಳಾಗಿರ್ತಾರೆ. ಅವರು ಈ ಒಂದು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡೋದ್ರ ಜೊತೆಗೆ ಅಲ್ಲಿ ಅದಕ್ಕೆ ಉತ್ತರವನ್ನು ಕೊಡಬೇಕು. ತಮ್ಮ ಖಾತೆಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ತಪ್ಪುಗಳು ಅಧಿಕಾರಗಳು ಹಿಂಗೇನಾದ್ರು ನಡೆದರೆ ಅದರ ದುರುಪಯೋಗವನ್ನು ಕೂಡ ಟೀಕಿಸ್ಬೋದು ಅಂತ. ಇನ್ನು ಸಂವಿಧಾನದ ತಿದ್ದುಪಡಿ ಅಧಿಕಾರಕ್ಕೆ ಬಂದರೆ ಸಾಮಾನ್ಯವಾಗಿ ಸಂವಿಧಾನ ತಿದ್ದುಪಡಿ ಮಾಡುವಂಥ ಅಧಿಕಾರವನ್ನು ಕೂಡ ಅದು ಹೊಂದಿರುತ್ತೆ. ನೀವು ಈ ಪಿಕ್ಚರ್ಸ್ ನೋಡಿದರೆ ನಿಮಗೆ ಕಂಪ್ಲೀಟ್ ಈ ಪಿಕ್ಚರ್ಸ್ ನಿಮ್ಗೆ ಮಾಹಿತಿ ಕೊಡುತ್ತೆ. ನೋಡಿ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಕೇಂದ್ರ ಸರ್ಕಾರ. ಇನ್ನು ರಾಜ್ಯ ಸರ್ಕಾರದಲ್ಲೂ ಕೂಡ ಅಷ್ಟೇ ವಿಧಾನಸಭೆ, ವಿಧಾನ ಪರಿಷತ್. ಅಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಇದ್ದರೆ ಕೆಳಗೆ ವಿಧಾನಸಭೆ, ವಿಧಾನ ಪರಿಷತ್ ಇರುತ್ತೆ. ಅಲ್ಲಿಯ ಕಾರ್ಯಾಂಗದಲ್ಲಿ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಕೇಂದ್ರ ಮಂತ್ರಿಮಂಡಲ ಇದ್ದರೆ ಕಾರ್ಯಾಂಗದಲ್ಲಿ ಇಲ್ಲಿಗೆ ಹೆಡ್ಡು ರಾಜ್ಯಪಾಲ, ಮುಖ್ಯಮಂತ್ರಿ, ರಾಜ್ಯ ಮಂತ್ರಿಮಂಡಲ ಇರುತ್ತೆ. ನ್ಯಾಯಾಂಗದ ಉನ್ನತದಲ್ಲಿ ನಾವು ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳು ನೋಡ್ತೀವಿ. ಇಲ್ಲೂ ಕೂಡ ನ್ಯಾಯಾಂಗದಲ್ಲಿ ಉಚ್ಚ ನ್ಯಾಯಾಲಯ ಮತ್ತು ಅದರ ಅಧೀನ ಜಿಲ್ಲಾ ಸೆಷನ್ಸ್ ಕೋರ್ಟ್ಸ್ ಅಂತ ಏನು ಕರಿತೀವಿ, ಇವೆಲ್ಲ ಕಂಡು ಬರ್ತಾವೆ. ಇನ್ನು ನೆಕ್ಸ್ಟ್ ನಮಗೆ ಬಂದರೆ ರಾಷ್ಟ್ರಪತಿ ಭವನ್. ಬಹಳ ಅತ್ಯುತ್ತಮವಾದಂಥ ರಾಷ್ಟ್ರಪತಿ ಭವನ್ ಹೊಸ ದಿಲ್ಲಿಯಲ್ಲಿದೆ. ಮೊಘಲ್ ಆರ್ಕಿಟೆಕ್ಚರ್ಸ್ನ ಒಂದು ಅದ್ಭುತವಾಗಿರ್ತಕ್ಕಂಥ ರಚನೆಯನ್ನು ಒಳಗೊಂಡಿರ್ತಕ್ಕಂಥ ಒಂದು ರಾಷ್ಟ್ರಪತಿ ಭವನ್. ಇದ್ರ ಬಗ್ಗೆ ನಾವು ತಿಳ್ಕೋಬೇಕು ಅಂತಂದರೆ ಇದು ನಮಗೆ ದೆಹಲಿನಲ್ಲಿ ಕಂಡುಬರ್ತಕ್ಕಂಥ ರಾಷ್ಟ್ರಪತಿ ಭವನ್. ನಮಗಿದು ಆಗಿನ ಕಾಲಕ್ಕೇ ರೈಸಿನಾ ಹಿಲ್ಸ್ ಅಂತ ಪ್ರದೇಶ 1929 ನಮ್ಮ ವಿಂಧ್ಯ ಈ ಅರಾವಳಿ ಪರ್ವತ ಶ್ರೇಣಿಯ ಡೆಡ್ ಎಂಡಲ್ಲಿ ಬರೋದೆ ಈ ರೈಸಿನಾ ಹಿಲ್ಸ್. ಈ ರೈಸಿನಾ ಹಿಲ್ಸ್ 1929ನಲ್ಲಿ ಈ ಒಂದು ರಾಷ್ಟ್ರಪತಿ ಭವನನ್ನು ಬ್ರಿಟಿಷ್ ಆಡಳಿತ ವ್ಯವಸ್ಥೆಯಲ್ಲೇ ಕಟ್ಟಲಾಗಿತ್ತು. 340 ಕೊಠಡಿಗಳನ್ನು ಇದು ಒಳಗೊಂಡಿದೆ. ಇದರ ರಚನೆಕಾರ ಬಂದುಬಿಟ್ಟು ಆಗಿನ ಕಾಲಕ್ಕೆ ಶ್ರೇಷ್ಠ ರಚನೆಕಾಲ ಸರ್ ಎಡ್ವಿನ್ ಲುಟೆನ್ಸ್ ಅಂತ ಕರಿತೀವಿ. ಸರ್ ಎಡ್ವಿನ್ ಲುಟೆನ್ಸ್ ಮೊಘಲ್ ಶೈಲಿಯನ್ನು ಅಧ್ಯಯನ ಮಾಡಿಬಿಟ್ಟು ಅದರಿಂದ ಪ್ರೇರೇಪಿತನಾಗಿ ಈ ಬಿಲ್ಡಿಂಗ್ಸನ್ನು ಕಟ್ತಾನೆ. ಹಿಂದೆ ಮೊಘಲ್ ಗಾರ್ಡನ್ಸ್ ಅಂತ ಕರೀತಿದ್ರು, ಈಗ ಅಮೃತ್ ಉದ್ಯಾನ್ ಅಂತೇಳಿ ಅದನ್ನು ಸ್ವಲ್ಪ ಮಾಡ್ಯುಲೇಷನ್ಸ್ ಮಾಡಿಬಿಟ್ಟು ಈ ರಾಷ್ಟ್ರಪತಿ ಭವನ್ ಎದುರುಗಡೆ ಅಮೃತ್ ಉದ್ಯಾನ್ ರಚನೆ ಕೂಡ ಮಾಡಲಾಗಿದೆ. ಜುಲೈ 2014ರಿಂದ ಈ ಒಂದು ರಾಷ್ಟ್ರಪತಿ ಭವನ್ನಲ್ಲಿ ಒಂದು ವಸ್ತು ಸಂಗ್ರಹಾಲಯವನ್ನು ಉದ್ಘಾಟನೆ ಮಾಡಿದ್ರು. ಆಗ ನಮ್ಮ ದೇಶದ ರಾಷ್ಟ್ರಪತಿಯಾಗಿದ್ದಂಥ ಪ್ರಣಬ್ ಮುಖರ್ಜಿ ಅವರು ಇದನ್ನು ಉದ್ಘಾಟನೆ ಮಾಡ್ತಾರೆ. ಹಾಗಾಗಿ ವೆರಿ ಇಂಟ್ರೆಸ್ಟಿಂಗ್, ವೆರಿ ಸೂಪರ್ ಹಿಟ್ ಆಗಿರ್ತಕ್ಕಂಥ ಈ ರಾಷ್ಟ್ರಪತಿ ಭವನ್ ಪ್ರತಿ ಬಾರಿ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ನಮಗಿದು ವರ್ಣರಂಜಿತವಾಗಿ ಸ್ವತಂತ್ರ ದಿನಾಚರಣೆ ದಿವಸದಲ್ಲೂ ಇರುತ್ತೆ. ಬಟ್ ರಾಷ್ಟ್ರಪತಿ ಭವನ್ನ ಒಂದು ಅಗದಿ ಸೂಪರ್ ಹಿಟ್ ನಮ್ಗೆ ಕಾಣೋದು ಈ ಒಂದು ಜನವರಿ 26ರ ಸಂದರ್ಭದಲ್ಲಿ ಒಂದು ವರ್ಣರಂಜಿತವಾಗಿ ಇದನ್ನು ಹೈಲೈಟ್ ಮಾಡ್ತಾ ಇರ್ತಾರೆ. ಇನ್ನು ಕೇಂದ್ರ ಕಾರ್ಯಾಂಗಕ್ಕೆ ಬಂದರೆ ನಿಮಗೆ ಗೊತ್ತಿದೆ, ಕೇಂದ್ರ ಕಾರ್ಯಾಂಗದಲ್ಲಿ ರಾಷ್ಟ್ರಪತಿ, ಪ್ರಧಾನಮಂತ್ರಿ ಮತ್ತು ಅವರ ಮಂತ್ರಿಮಂಡಲ ಇಲ್ಲಿ ಕೆಲಸ ಮಾಡುತ್ತೆ. ಇನ್ನು ಭಾರತದ ರಾಷ್ಟ್ರಪತಿ ಬಗ್ಗೆ ಮಾತಾಡೋದಾದರೆ ಭಾರತದ ಗಣರಾಜ್ಯ ಅತ್ಯುನ್ನತ ಅಧಿಕಾರ ಇರೋದು ರಾಷ್ಟ್ರಪತಿಗೆ. ಇವರನ್ನ ರಾಷ್ಟ್ರದ ಪ್ರಥಮ ಪ್ರಜೆ ಅಂತ ಕರಿತೀವಿ. ಇವರ ಅಧಿಕೃತ ನಿವಾಸ ಈಗ ನಾನು ಹೇಳ್ದಂಗೆ ರಾಷ್ಟ್ರಪತಿ ಭವನ್, ರೈಸಿನಾ ಹಿಲ್ಸ್,
ಎಡ್ವಿನ್ ಲೊಟೆನ್ಸ್ ನಿರ್ಮಾಣ ಮುಘಲ್ ಗಾರ್ಡನ್ಸ್ ಅಂತ ಏನು ಅಮೃತ್ ಉದ್ಯಾನ ಅಂತ ಕರಿತೀವಿ, ಅದೆಲ್ಲ ಇಲ್ಲೇನೆ. ಇನ್ನು ಸಂಸತ್ತಿನ 2 ಸದನಗಳ ಚುನಾಯಿತ ಸದಸ್ಯರು ಮತ್ತು ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಕೂಡ ಈ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡ್ತಾರೆ. ರಾಷ್ಟ್ರಪತಿ ನಿಮಗೆ ಗೊತ್ತಿರೋ ಹಾಗೆ ಜನರಿಂದ ಆಯ್ಕೆ ಆಗೋದಲ್ಲ, ಯಾಕೆಂದರೆ ನಮ್ಮದು ಪ್ರೆಸಿಡೆನ್ಸಿ ರೂಲ್ ಗೌರ್ಮೆಂಟ್ ಅಲ್ಲ. ಹಾಗಾಗಿ ಬೇರೆ ದೇಶಗಳಲ್ಲಾದರೆ ಅದು ಬೇರೆ ಥರ ಇದೆ. ಬಟ್ ನಮ್ಮಲ್ಲಿ ರಾಷ್ಟ್ರಪತಿ ಆಯ್ಕೆ ಆಗೋದು ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ಇಲ್ಲಿಂದ ಆಯ್ಕೆ ಈ ಒಂದು ರಾಷ್ಟ್ರಪತಿ ನಮಗೆ ಆಯ್ಕೆ ಆಗ್ತಾರೆ. ಇನ್ನು ಭಾರತದ ರಾಷ್ಟ್ರಪತಿ ಆಗಬೇಕು ಅಂತಂದರೆ ಅವ್ರಿಗೆ ಕನಿಷ್ಠ 35 ವರ್ಷ ವಯಸ್ಸಾಗಿರ್ಬೇಕು. ನೋಡಿ, 25 ವರ್ಷ ಲೋಕಸಭೆಗೆ, 30 ವರ್ಷ ರಾಜ್ಯಸಭೆಗೆ, ರಾಷ್ಟ್ರಪತಿಗೆ 35 ವರ್ಷ ವಯಸ್ಸಾಗಿರಬೇಕು. ಲೋಕಸಭಾ ಸದಸ್ಯರಿಗಿರೋ ಎಲ್ಲ ಅರ್ಹತೆಗಳು ರಾಷ್ಟ್ರಪತಿಯೂ ಕೂಡ ಇರಬೇಕು. ರಾಷ್ಟ್ರಪತಿ ಅಧಿಕಾರಾವಧಿ 5 ವರ್ಷ ಇರ್ತದೆ. ಈಗ ನೀವು ನೋಡ್ತಾ ಇರೋಂಥ ನಮ್ಮ ಸಂಸತ್ ಭವನ ಪಾರ್ಲಿಮೆಂಟ್ರಿ ಹೌಸ್, ಇದು ಹಳೇದು. ಈಗ ಹೊಸ ಪಾರ್ಲಿಮೆಂಟ್ರಿ ಹೌಸ್ ತುಂಬ ಅದ್ಭುತವಾಗಿ ನಿರ್ಮಾಣ ಮಾಡಲಾಗಿದೆ. ಅದು ನೀವು ಇಮೇಜಲ್ಲಿ ಕೂಡ, ಗೂಗಲ್ ಸರ್ಚಲ್ಲಿ ಕೂಡ ಅದನ್ನೆಲ್ಲ ನೋಡ್ಬೋದು. ನೆಕ್ಸ್ಟ್ ಬರೋಣ ಇದರ ಅಧಿಕಾರಗಳ ವಿಚಾರಕ್ಕೆ. ರಾಷ್ಟ್ರಪತಿಯವರು ಲೋಕಸಭೆಯಲ್ಲಿ ಯಾವಾಗಲೂ ಬಹುಮತದ ಬೆಂಬಲ ಪಡೆದ ಪಕ್ಷದ ನಾಯಕರನ್ನ ಪ್ರಧಾನಮಂತ್ರಿ ಆಗೋದಕ್ಕೆ ಆಯ್ಕೆ ಮಾಡ್ತಾರೆ, ಅವ್ರನ್ನ ನೇಮಿಸ್ತಾರೆ. ಪ್ರಧಾನಮಂತ್ರಿಯವರ ಸಲಹೆ ಮೇಲೆಗೆ ಇತರ ಮಂತ್ರಿಗಳನ್ನು ಮಂತ್ರಿಮಂಡಲದಲ್ಲಿ ಸೇರಿಸ್ಕೊಳ್ಳೋಕೆ ಅನುಕೂಲ ಮಾಡಿಕೊಡ್ತಾರೆ. ಇನ್ನು ಯಾವುದೇ ರೀತಿಯಾದಂಥ ಕರಡು ಶಾಸನ, ಈ ಬಿಲ್ಗಳು ಅಥವಾ ಮಸೂದೆಗಳು ಆ್ಯಕ್ಟ್ ಕಾನೂನುಗಳಾಗಬೇಕು ಅಂತಂದರೆ ಅದಕ್ಕೆ ರಾಷ್ಟ್ರಪತಿಯ ಅಂಕಿತ ಅಗತ್ಯ ಇರುತ್ತೆ. ಅದು ಎಕ್ಸೆಪ್ಷನಲ್ ಫೈನಾನ್ಸ್ ಬಿಲ್ಗಳಿಗೆ ಇದರ ಅವಶ್ಯಕತೆ ಇರಲ್ಲ. ಉಳಿದೆಲ್ಲವಕ್ಕೂ ಕೂಡ ಇಲ್ಲಿ ಅವಕಾಶಗಳನ್ನು ಕೊಡಲಾಗುತ್ತೆ. ಇನ್ನು ನಮಗೆ ಈ ರಕ್ಷಣಾ ಪಡೆಗಳ ಸರ್ವೋಚ್ಚ ಅಧಿಕಾರ ನಮ್ಮಲ್ಲಿ ಯಾರಿಗಿರ್ತದೆ ಅಂತಂದರೆ ರಾಷ್ಟ್ರಪತಿಗೆ ಇರುತ್ತೆ. ಯುದ್ಧ ಸಾರುವ ಅಧಿಕಾರ ಕೂಡ ರಾಷ್ಟ್ರಪತಿಗೆ ಇರುತ್ತೆ. ನಾನು ಗೃಹ ಸಚಿವ, ನಾನು ಮಿಲಿಟರಿ ಕಮಾಂಡರ್, ಜನರಲ್ ಇನ್ ಚೀಫ್, ನಾನೇ ತಗೊಳ್ಳೋದು ನಿರ್ಧಾರ ಅಂತ ತಗೊಳ್ಳೋ ಹಂಗಿಲ್ಲ. ರಕ್ಷಣಾ ಪಡೆಗಳ ಸರ್ವೋಚ್ಚ ಅಧಿಕಾರ ನಮ್ಮಲ್ಲಿ ಈ ರಾಷ್ಟ್ರಪತಿ ಕೊಡ್ತಾರೆ. ಇನ್ನು ಉಚ್ಚ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರನ್ನ ನೇಮಕ ಮಾಡೋ ಅಧಿಕಾರ ಕೂಡ ರಾಷ್ಟ್ರಪತಿಗೇ ಇರ್ತದೆ. ಇನ್ನು ಅಪರಾಧಿಗಳಿಗೆ ಕ್ಷಮಾದಾನ ನೀಡುವ ಮತ್ತು ಶಿಕ್ಷೆಯನ್ನು ಕಾಯಂಗೊಳಿಸುವ ಅಧಿಕಾರ ಕೂಡ ರಾಷ್ಟ್ರಪತಿಗೆ ಒಂದು ಸ್ಪೆಷಲ್ ಪವರಲ್ಲಿ ನಮಗದು ಕೊಡ್ತಾ ಬರ್ತಾರೆ. ಇನ್ನು ನೆಕ್ಸ್ಟ್ ಬರ್ತೀವಿ ನಾವು ಉಪರಾಷ್ಟ್ರಪತಿ ವಿಚಾರ. ಉಪರಾಷ್ಟ್ರಪತಿ ಎಂದಾಗ ನಿಮಗೆ ಗೊತ್ತಾಗುತ್ತೆ, ಕೇಂದ್ರ ಸಂಸತ್ತಿನ 2 ಸದನದ ಸದಸ್ಯರು ಉಪರಾಷ್ಟ್ರಪತಿಯವರನ್ನ ಚುನಾಯಿತ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಹೆಡ್ಲೈನ್ ತುಂಬ ಇಂಪಾರ್ಟೆಂಟ್. ಕೇಂದ್ರ ಸಂಸತ್ತಿನ ಅಂದರೆ ಲೋಕಸಭೆ, ರಾಜ್ಯಸಭೆ, ಕೇಂದ್ರ ಸಂಸತ್ತಿನ 2 ಸದನದ ಸದಸ್ಯರು ಉಪರಾಷ್ಟ್ರಪತಿಯನ್ನು ಚುನಾಯಿಸ್ತಾರೆ. ಭಾರತದ ಉಪರಾಷ್ಟ್ರಪತಿ ಆಗಬೇಕು ಅಂತಂದರೆ ಸೇಮ್ ಅವ್ರಿಗೂ 35 ವರ್ಷ ವಯಸ್ಸು. ರಾಷ್ಟ್ರಪತಿಗೂ ಉಪರಾಷ್ಟ್ರಪತಿಗೂ ಒಂದೇ ಏಜ್ ಇರ್ತದೆ. ಇನ್ನು ರಾಷ್ಟ್ರಪತಿ ಆಗಲಿಕ್ಕೆ ಏನೇನು ಅರ್ಹತೆಗಳಿರುತ್ತೋ ಅದೆಲ್ಲದೂ ಕೂಡ ಉಪರಾಷ್ಟ್ರಪತಿ ಆಗಲಿಕ್ಕೂ ಅರ್ಹತೆಗಳು ಬೇಕು. ಇವ್ರಿಗಿಲ್ಲಿ 5 ವರ್ಷ, ಇವ್ರಿಗೂ ಕೂಡ ಅಧಿಕಾರ. ಬಟ್ ಸ್ಪೆಷಲ್ ಪವರ್ ಏನು, ಇವರು ರಾಜ್ಯಸಭೆಯ ಸಭಾಪತಿ, ಅಧ್ಯಕ್ಷರಾಗಿರ್ತಾರೆ. ಇನ್ನೊಂದು ವಿಶೇಷವಾದ ವಿಚಾರ ಏನು ಗೊತ್ತಾ, ರಾಷ್ಟ್ರಪತಿಯ ಗೈರು ಹಾಜರಿಯಲ್ಲೂ ಕೂಡ ಇವರು ಅನೇಕ ಕೆಲಸ ಕಾರ್ಯಗಳನ್ನು ಆ್ಯಸ್ ಎ ರಾಷ್ಟ್ರಪತಿಯಾಗಿಯೂ ಕೂಡ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಇನ್ನು ನೆಕ್ಸ್ಟ್ ನಮಗೆ ಬಂದರೆ ಪ್ರಧಾನಮಂತ್ರಿ ವಿಚಾರ ಮಾತಾಡ್ತೀವಿ. ಸೆಂಟ್ರಲ್ ಗವರ್ನೆನ್ಸಲ್ಲಿ ಪ್ರಧಾನಮಂತ್ರಿ ತುಂಬ ಇಂಪಾರ್ಟೆಂಟ್ ನಮ್ಮ ದೇಶದಲ್ಲಿ. ಸಂಸದೀಯ ಪದ್ಧತಿಯಲ್ಲಿ ಪ್ರಧಾನಮಂತ್ರಿಯವರ ಪಾತ್ರ ತುಂಬ. ಇವರು ದೇಶ ಭದ್ರತೆಯನ್ನು ಕಾಪಾಡೋದ್ರ ಇವ್ರದ್ದು ಜವಾಬ್ದಾರಿ ತುಂಬಾ ಮುಖ್ಯ ಆಗಿರ್ತದೆ. ಲೋಕಸಭೆಗೆ ಇವರು ನಾಯಕರಾಗಿರ್ತಾರೆ. ಖಾತೆಗಳ ಹಂಚಿಕೆ ಮಾಡುವ ಅಧಿಕಾರನೂ ಕೂಡ ಇವರಿಗೆ ಇರುತ್ತೆ. ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ಸಚಿವ ಸಂಪುಟದ ಪುನರ್ರಚನೆ ಅಧಿಕಾರನೂ ಕೂಡ ಇವರಿಗೆ ಕೊಟ್ಟಿರ್ತಾರೆ. ವಿವಿಧ ಇಲಾಖೆಗಳಿಗೆ ಸಚಿವರನ್ನ ನೇಮಕ ಮಾಡಿ ಅದನ್ನು ರಾಷ್ಟ್ರಪತಿಯಿಂದ ಕಳಿಸಿ ಅಲ್ಲಿಂದ ಶಿಫಾರಸು ಪಡಿತಾರೆ. ಇನ್ನು ಸಚಿವರನ್ನು ಪದಚ್ಯುತಿಗೊಳಿಸೋದು ರಾಷ್ಟ್ರಪತಿಗೆ ಶಿಫಾರಸು ಕೂಡ ಇವರೇ ಮಾಡ್ತಾರೆ. ಅವರ ಒಂದು ಮಿನಿಸ್ಟ್ರಿಯಲ್ಲಿ ಏನಾದರೂ ತಪ್ಪಾಗ್ತಾ ಇದೆ, ಇವರು ತಪ್ಪು ಮಾಡಿದ್ದಾರೆ, ಆರೋಪಿ ಅಂತ ಗೊತ್ತಾದರೆ ರಾಷ್ಟ್ರಪತಿಗೆ ಇವರು ಶಿಫಾರಸು ಮಾಡ್ತಾರೆ, ಅವ್ರನ್ನ ಖಾತೆಯಿಂದ ವಜಾಗೊಳಿಸಿ ಅಂತೇಳಿ. ಹೀಗೆ ಲೋಕಸಭೆಯ ನಾಯಕನಾಗಿದ್ದು ಮಂತ್ರಿಮಂಡಲ ರಚನೆಯಾಗಿ ಆ ಮಂತ್ರಿಮಂಡಲ ಯಾರ್ಯಾರಿಗೆ ಯಾವ್ಯಾವ ಖಾತೆಯನ್ನು ಕೊಡಬೇಕು ಅನ್ನೋ ಅಧಿಕಾರ, ಜೊತೆಗೆ ಅವರಿಗೆಲ್ಲರಿಗೂ ಕೂಡ ಸಚಿವರನ್ನ ನೇಮಕ ಮಾಡಲಿಕ್ಕೆ ರಾಷ್ಟ್ರಪತಿಗೆ ಶಿಫಾರಸು, ಇನ್ನು ಸಚಿವರನ್ನು ಆ ಖಾತೆಯಿಂದ ತೆಗೆದುಹಾಕೋದಕ್ಕೂ ಶಿಫಾರಸು ಪ್ರಧಾನಮಂತ್ರಿನೇ ಮಾಡ್ತಾರೆ. ಇನ್ನು ಕೇಂದ್ರ ಮಂತ್ರಿಮಂಡಲದ ವಿಚಾರಕ್ಕೆ ಬರ್ತೀವಿ ನಾವು.
ಹೆಂಗಿರುತ್ತೆ ಸೆಂಟ್ರಲ್ ಮಿನಿಸ್ಟ್ರಿ ಅಂತ ನೋಡಿದರೆ, ರಾಷ್ಟ್ರಪತಿಯವರು ಚುನಾವಣೆಯಲ್ಲಿ ಬಹುಮತ ಪಡೆದ ನಾಯಕರನ್ನು ಸರ್ಕಾರ ರಚಿಸುವಂತೆ ಆಹ್ವಾನಿಸಿದಾಗ ಪ್ರಧಾನಮಂತ್ರಿ ರೆಡಿ ಆಗ್ತಾರೆ. ಪ್ರಧಾನಮಂತ್ರಿ ಆದ ತಕ್ಷಣ ಇಡೀ ಪ್ರಧಾನಿನೇ ನೋಡ್ಕೊಳ್ಳೋಕ್ಕಾಗಲ್ಲ. ಅವ್ರಿಗೆ ಸಪೋರ್ಟಿವ್ ಆಗಿ ಅವರ ಸಲಹೆ ಮೇರೆಗೆ ಕೆಲವು ಸಚಿವರನ್ನು ನೇಮಕ ಮಾಡ್ತಾರೆ. ಪ್ರಧಾನಿ ಮತ್ತು ಸಚಿವರು ಸೇರಿ ಕೇಂದ್ರ ಮಂತ್ರಿಮಂಡಲ, ಸೆಂಟ್ರಲ್ ಕ್ಯಾಬಿನೆಟ್ ರೆಡಿ ಆಗುತ್ತೆ. ಈ ರೀತಿ ಮಂತ್ರಿಮಂಡಲ ರಚನೆ ಆಗುವ ಪದ್ಧತಿಗೆ ಸಂಸದೀಯ ಪದ್ಧತಿ, ಕ್ಯಾಬಿನೆಟ್ ಪದ್ಧತಿ ಅಂತ ಕೂಡ ಕರೀತಾರೆ. ನಾನು ನಿಮಗಿಲ್ಲೊಂದು ಪ್ರಶ್ನೆ ಕೇಳ್ಬೋದು, ನೀವು ನನಗೆ ಕಮೆಂಟಲ್ಲಿ ಉತ್ತರ ಹೇಳಿ. ಸೆಂಟ್ರಲ್ ಕ್ಯಾಬಿನೆಟಲ್ಲಿ ಎಷ್ಟು ಮಂತ್ರಿಗಳಿರಬೇಕು ಅಂತ ಇದೆ. ನೀವು ಪರ್ಸಂಟೇಜಲ್ಲಾದರೂ ಹೇಳ್ಬೋದು, ಇಲ್ಲ ನಂಬರ್ಸಲ್ಲಾದರೂ ಕೂಡ ಹೇಳ್ಬೋದು. ಓಕೆ, ನೋಡೋಣ, ಕಮೆಂಟ್ ಮಾಡಿ. ನೆಕ್ಸ್ಟ್ ನಾವು ಬರ್ತಾ ಇದ್ದೀವಿ, ಮಂತ್ರಿಯವರು ಒಂದು ಸಚಿವ ಖಾತೆಯ ರಾಜಕೀಯ ಮುಖ್ಯಸ್ಥರಾಗಿರ್ತಾರೆ. ಅವರು ಆ ಖಾತೆಯ ಹೆಡ್ ಅವರೇ ಆಗಿರ್ತಾರೆ. ಅದರ ಹೊಣೆಗಾರಿಕೆ ಕ್ಯಾಬಿನೆಟ್ ಪದ್ಧತಿಯ ತಿರುಳು. ಅಂದರೆ ತನ್ನ ಖಾತೆಯ ಕಾರ್ಯನಿರ್ವಹಣೆಯ ಮಂತ್ರಿ ಆಗಲಿಕ್ಕೆ ಅವರು ತಮ್ಮ ವೈಯಕ್ತಿಕ ಜವಾಬ್ದಾರಿಯನ್ನು ಆ ಖಾತೆಗೆ ಅವರೇ ತೆಗೆದುಕೊಳ್ಬೇಕು ಅಂತ. ಇನ್ನು ಸಚಿವರ ಖಾತೆಗಳನ್ನು ಪ್ರಧಾನಿಯೇ ಹಂಚ್ತಾರೆ. ಪ್ರಧಾನಿಯವರು ಕೆಲವೊಮ್ಮೆ ಕೆಲವು ಸಂದರ್ಭಗಳಲ್ಲಿ ಸಚಿವರ ರಾಜೀನಾಮೆ ಕೂಡ ಕೇಳ್ಬೋದು. ನಿಮ್ಮ ಖಾತೆಯಲ್ಲಿ ನೀವು ಯಾಕೋ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ, ನೀವು ರಾಜೀನಾಮೆ ಕೊಡಿ ಅಂತ. ಅವ್ರು ಕೊಟ್ಟರೆ ಸರಿ, ಇಲ್ಲ ಅಂತಂದರೆ ರಾಷ್ಟ್ರಪತಿ ಶಿಫಾರಸು ಮಾಡಿ ಆ ಒಂದು ಖಾತೆಯಿಂದ ತೆಗೆಸ್ತಾರೆ. ಇನ್ನು ಪ್ರಧಾನಮಂತ್ರಿಯವರು ರಾಜೀನಾಮೆ ನೀಡಿದಾಗ ಅವರ ಸಂಗಡ ಸಚಿವ ಸಂಪುಟವೂ ಕೂಡ ವಿಸರ್ಜನೆ ಆಗುತ್ತೆ. ನೆನಪಿಟ್ಕೊಳ್ಳಿ, ಪ್ರಧಾನಿ ಇಲ್ಲಿ ರಿಸೈನ್ ಮಾಡಿದ್ರೆ ಅವರ ಸಚಿವ ಸಂಪುಟ ರಿಸೈನ್ ಆಗುತ್ತೆ, ಮತ್ತು ಹೊಸ ಪ್ರಧಾನಿ, ಹೊಸ ಸಚಿವ ಸಂಪುಟ ರೆಡಿ ಆಗಬೇಕು. ಇನ್ನು ನಮಗೆ ಮಂತ್ರಿಮಂಡಲ ಸಾಮಾನ್ಯವಾಗಿ ಲೋಕಸಭೆಗೆ ಇದು ಬದ್ಧವಾಗಿರ್ತದೆ. ಆ ಲೋಕಸಭೆಯಲ್ಲಿ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸ್ತಾರೆ. ಕೆಲವೊಮ್ಮೆ ಪ್ರಧಾನಿ ಬಗ್ಗೆ ಸಚಿವ ಸಂಪುಟದಲ್ಲೇ ಮತ್ತು ಅವರ ಬೆಂಬಲಿಗರಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಇರಲಿಲ್ಲ ಅಂತಂದರೆ ಆವಾಗ ಅವಿಶ್ವಾಸ ಗೊತ್ತುವಳಿ ಮಂಡನೆಯನ್ನು ಲೋಕಸಭೆಯಲ್ಲಿ ಮಾಡ್ತಾರೆ. ಆಗ ಲೋಕಸಭೆಯಲ್ಲಿ ಕೇಂದ್ರದ ಪ್ರಧಾನಿಗಳು ಆ ಬಹುಮತವನ್ನು ಸಾಬೀತುಪಡಿಸಿದರೆ ಉಳ್ಕೋತಾರೆ. ಸಾಬೀತುಪಡಿಸಲಿಲ್ಲ ಅಂತಂದರೆ ಮಂತ್ರಿಮಂಡಲ ವಜಾ ಆಗುವಂಥದ್ದು ಕೂಡ, ರಾಷ್ಟ್ರಪತಿ ಕೂಡ ಅದಕ್ಕೆ ಕೇಳ್ಬೋದು ಪ್ರಶ್ನೆಗಳನ್ನು. ಈ ಥರದ ಅವಕಾಶ ಕೂಡ ಕೊಡ್ತಾರೆ. ಇನ್ನು ನೆಕ್ಸ್ಟ್ ನಮಗೆ ವೆರಿ ಇಂಟ್ರೆಸ್ಟಿಂಗ್, ಕೆಲವು ಪರೀಕ್ಷೆಗಳಲ್ಲಿ ಯಾವಾಗೂ ಕೇಳೋದು, ಭಾರತದ ಮೊದಲ ರಾಷ್ಟ್ರಪತಿ ಯಾರು ಅಂತ. ಭಾರತದ ಮೊದಲ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್. ನಿಮಗೆಲ್ಲ ಗೊತ್ತಿದೆ, ಭಾರತಕ್ಕೆ ಇವರು ರಾಷ್ಟ್ರಪತಿ ಆಗೋಕ್ಕಿಂತ ಮುಂಚೆ ಸ್ವಾತಂತ್ರ್ಯ ಚಳುವಳಿಯ ಪಾರ್ಟ್ಗಳನ್ನು ನೀವು ನೋಡ್ತಾ ಹೋದರೆ ಬಾಬು ರಾಜೇಂದ್ರ ಪ್ರಸಾದ್ ಒಬ್ಬ ಒಳ್ಳೆ ಹೋರಾಟಗಾರರಾಗಿ ನಿಮ್ಗೆ ಸಿಗ್ತಾರೆ. ಪಶ್ಚಿಮ ಬಂಗಾಳದ ಪ್ರಾಂತ್ಯಗಳಲ್ಲಿ ನೀವು ಚಂಪಾರಣ್ ಸತ್ಯಾಗ್ರಹವನ್ನು ಓದ್ತಾ ಹೋದರೆ ಅಲ್ಲಿ ನಿಮಗೆ ರಾಜೇಂದ್ರ ಪ್ರಸಾದ್ ಸಿಗ್ತಾರೆ. ಗಾಂಧೀಜಿಯವರೇ ಇವರಿಗೆ ಬಾಬು ಅಂತ ಹೆಸರು ಕೊಟ್ಟಿದ್ದು, ಬೆಂಗಾಲಿ ಬಾಬು ಅಂತ. ಅಲ್ಲಿಂದ ಇವರು ಬಾಬು ರಾಜೇಂದ್ರ ಪ್ರಸಾದ್ ಆಗ್ತಾರೆ. ಇವರು ಭಾರತದ ಮೊದಲ ರಾಷ್ಟ್ರಪತಿ. ಅನ್ಡಿವೈಡೆಡ್ ಇಂಡಿಯಾ ಅನ್ನೋ ಕೃತಿನಲ್ಲಿ ಇವ್ರ ಬಗ್ಗೆ ತುಂಬ ಅದ್ಭುತವಾಗಿ ಹೇಳಲಾಗತ್ತೆ. ಈಗ ಪ್ರಸ್ತುತ 15ನೇ ರಾಷ್ಟ್ರಪತಿಯಾಗಿ ದ್ರೌಪದಿ ಮುರ್ಮು ಅವರು 2022 ಕೂಡ ಅಧಿಕಾರದಲ್ಲಿ ಇದ್ದಾರೆ ಪ್ರಸ್ತುತ. ಇನ್ನು ಭಾರತದ ಮೊದಲ ಉಪರಾಷ್ಟ್ರಪತಿ ಅಂತ ಬಂದರೆ ಭಾರತೀಯ ತತ್ವಶಾಸ್ತ್ರದ ಪಿತಾಮಹ, ತತ್ವಶಾಸ್ತ್ರಜ್ಞ, ಏನೇನೋ ಅವ್ರ ಬಗ್ಗೆ ತುಂಬ ಒಳ್ಳೆ ಮೇಷ್ಟ್ರು, ಭಾರತದ ಒಳ್ಳೆ ಗುರು ಅಂತ ಹೇಳ್ಕೊಳ್ಳೋ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರೇ ಭಾರತದ ಮೊದಲ ಉಪರಾಷ್ಟ್ರಪತಿ. ಈಗ ಜಗದೀಪ್ ಧನ್ಕರ್ ಅವರು ಅಧಿಕಾರದಲ್ಲಿ ಅಟ್ ಪ್ರೆಸೆಂಟ್ ನಾನೇನು ವಿಡಿಯೋ ನೋಡ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀವಿ, ಈ ಟೈಮ್ಗೆ ಜಗದೀಪ್ ಧನ್ಕರ್ ಅವರು ಉಪರಾಷ್ಟ್ರಪತಿಯಾಗಿ ಇದ್ದಾರೆ. ಇನ್ನು ಪ್ರಧಾನಿಗಳ ವಿಚಾರದಲ್ಲಿ ಬಂದರೆ ಭಾರತದ ಮೊದಲ ಪ್ರಧಾನಮಂತ್ರಿ ಅಂತ ಬಂದರೆ ಜವಾಹರ್ಲಾಲ್ ನೆಹರೂರವರು. ಭಾರತ ಸ್ವತಂತ್ರ ಚಳುವಳಿಯಲ್ಲಿ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಮತ್ತು ಕೇಂದ್ರದಲ್ಲಿ ರಚನೆ ಮಾಡುವಂಥ ಅಧಿಕಾರದಲ್ಲಿ ಬಂದಾಗ ಜವಾಹರ್ಲಾಲ್ ನೆಹರು ಈ ದೇಶದ ಮೊದಲ ಪ್ರಧಾನಿ ಆಗ್ತಾರೆ. ಪ್ರಸ್ತುತ ಈಗ ನರೇಂದ್ರ ಮೋದಿಯವರು ಭಾರತದ ಪ್ರಧಾನಿಯಾಗಿ ಅಧಿಕಾರದಲ್ಲಿ ಇದ್ದಾರೆ. ಇನ್ನು ಭಾರತದ ಮೊದಲ ಉಪ ಪ್ರಧಾನಮಂತ್ರಿ ನೋಡಿ, ಈ ಖಾತೆ ಇರಲಿಲ್ಲ, ಇದು ಮೊದಲ ಕ್ಯಾಬಿನೆಟಲ್ಲೇ ರೆಡಿ ಆಗ್ಬಿಟ್ಟಿತ್ತು. ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆದಾಗ ಉಪ ಪ್ರಧಾನಮಂತ್ರಿ ಅಂತ ಮಾಡಿದ್ರು. ಆವಾಗ ವಲ್ಲಭಾಯ್ ಪಟೇಲ್ ಅವರೇ ಭಾರತದ ಮೊದಲ ಉಪ ಪ್ರಧಾನಮಂತ್ರಿ. ಇನ್ನು ಕೊನೆಯದಾಗಿ ಉಪ ಪ್ರಧಾನಿ ಪದವಿಗಳನ್ನೆಲ್ಲ ಕಿತ್ತಾಕಲಾಯಿತು. ಈ ಉಪ ಪ್ರಧಾನಿಯಾಗಿ ಕೊನೆಗೆ 2004ರಲ್ಲಿ ಲಾಲ್ ಕೃಷ್ಣ ಅಡ್ವಾಣಿಯವರೇ ಉಪ ಪ್ರಧಾನಿಯಾಗಿದ್ದಾರೆ. ಅಲ್ಲಿಂದ ಈ ಕಡೆ ಈ ಉಪ ಪ್ರಧಾನಿ ಅನ್ನುವಂಥದ್ದನ್ನು ಮಾಡಿಲ್ಲ. ಮಾಡ್ಕೊಳ್ಬೋದು ಅಂದರೆ ಮಾಡ್ಕೊಳ್ಬೋದು. ಹಾಗಾಗಿ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು, ಪ್ರಸ್ತುತ ನರೇಂದ್ರ ಮೋದಿ ಅವರು. ದೇಶಕ್ಕೆ ಮೊದಲ ಉಪ ಪ್ರಧಾನಿಯಾದವರು ವಲ್ಲಭಾಯ್ ಪಟೇಲ್ ಅವರು.
ಲಾಸ್ಟ್ ಈಗ ನಾವು ಅಟ್ ಪ್ರೆಸೆಂಟಿಗೆ ನೋಡೋದಾದರೆ 2004ರಲ್ಲಿ ಲಾಲ್ ಕೃಷ್ಣ ಅಡ್ವಾಣಿಯವರು. ಸೊ ಇದಿಷ್ಟು ಕೂಡ ಈ ಪಾಠದಲ್ಲಿ ಅದ್ಭುತವಾದ ವಿಚಾರಧಾರೆಗಳನ್ನು ಸೆಂಟ್ರಲ್ ಗೌರ್ಮೆಂಟಲ್ಲಿ ನೀವು ತಿಳ್ಕೊಂಡಿದ್ದೀರಾ. ಮತ್ತೊಂದು ಅದ್ಭುತವಾಗಿರ್ತಕ್ಕಂಥ ಪಾಠದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸ್ಟೇ ವಿತ್ ಅಸ್ ರಮೇಶ್ ಸರ್. ಥ್ಯಾಂಕ್ ಯು. ಬಾಯ್.